ದನ ಕಾಯನು ಸಿನಿಮಾ ತಂಡದಲ್ಲಿ ಕಮಿಷನ್ ಗಲಾಟೆ ತಾರಕಕ್ಕೇರಿದೆ. ಶುಕ್ರವಾರ ಸಿನಿಮಾ ಬಿಡುಗಡೆ ಮಾಡಲ್ಲ ಅಂತ ನಿರ್ದೇಶಕ ಯೋಗರಾಜ್ ಭಟ್ರು ಹೇಳಿಕೆ ಕೊಟ್ಟಿದ್ದಾರೆ. ಯೂನಿಫಿ ಸ್ಟುಡಿಯೋದಲ್ಲಿ ಚಿತ್ರದ ಅನಿಮೇಷನ್ ನಡೆಯುವಂತಹ ಸಂದರ್ಭದಲ್ಲಿ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ನನಗೂ ಮತ್ತು ದುನಿಯಾ ವಿಜಿಗೂ ನಿಂದಿಸಿದ್ದಾರೆ. ಜೊತೆಗೆ ನಾವು ಕಮಿಷನ್ಗೋಸ್ಕರ ಬದುಕ್ತಾ ಇದ್ದೀವಿ ಅಂತ ಆರೋಪ ಮಾಡಿದ್ದಾರೆ. ಹೀಗಾಗಿ ಕನಕಪುರ ಶ್ರೀನಿವಾಸ್ ನಮ್ಮ ಹತ್ರ ಕ್ಷಮೆ ಕೇಳಬೇಕು, ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಕೂಡ ಸಿನಿಮಾ ಬಿಡುಗಡೆ ಮಾಡಲ್ಲ ಅಂತ ನಿರ್ದೇಶಕ ಯೋಗರಾಜ್ ಭಟ್ರು ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ದುನಿಯಾ ವಿಜಿ ಮತ್ತು ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಮಾತನಾಡಿದ್ರು. ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ನಟ ದುನಿಯಾ ವಿಜಯ್ ನಿರ್ದೇಶಕರ ಹತ್ರ ಶ್ರೀನಿವಾಸ್ ಕ್ಷಮೆ ಕೇಳಬೇಕು ಅಂದ್ರು. ಆದರೆ ಕನಕಪುರ ಶ್ರೀನಿವಾಸ್ ಮಾತ್ರ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ಇನ್ನು ಈ ವಿವಾದದ ಬಗ್ಗೆ ನಿರ್ಮಾಪಕ ಯೋಗರಾಜ್ ಭಟ್ರು ಮಾತಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ, ಲೆಟ್ಸ್ ಟೇಕ್ ಎ ಲುಕ್. ಹೇಳಿ ಶ್ರೀನಿವಾಸ್ ಅವ್ರೆ. ಹೇಳಿ ವಿಜಯಣ್ಣ. ಏನ್ ರಾತ್ರಿ ರಾಮಮೂರ್ತಿ ಹತ್ರ ಮಾತಾಡಿದಿರಲ್ರಿ? ರಾಮಮೂರ್ತಿ ಹತ್ರ ನಾನು ಏನು ಮಾತಾಡಿಲ್ಲ ಗುರು. ನಾನೇ ಗುರು ರಾಮಮೂರ್ತಿ ಹತ್ರ. ರಾಮಮೂರ್ತಿ ಯಾರು ಗುರು? ಅವನೊಬ್ಬ ವರ್ಕರ್ಸ್ ಅಲ್ಲಿ. ಹಂಗೆಲ್ಲ ಇದನ್ ಬಿಟ್ಬಿಡಿ. ಅವನೊಬ್ಬ ವರ್ಕರ್ ಇನ್ನೊಬ್ಬ ವರ್ಕರ್ ಬಿಟ್ಬಿಡಿ. ನಿಮ್ಗೆ ಕೆಲಸ ಮಾಡೋರು ಎಲ್ರು ವರ್ಕರೇನೆ. ಹೌದು ಸರ್. ಆಯ್ತಾ? ರಾಮಮೂರ್ತಿ ಎಂತ ಟೆಕ್ನಿಷಿಯನ್ ಅಂತ ಎಲ್ರಿಗೂ ಗೊತ್ತಾಗ. ಅದೇ ನಿಮ್ ಪ್ರಾಬ್ಲಮ್. ಅದು ರಾಮಮೂರ್ತಿ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ನೀವು ರಾತ್ರಿ ಮಾತಾಡಿದಿರಾ ಭಟ್ರು ಕ್ಯಾಮ್ರಾಮನ್ ಎಲ್ಲ ಕಮಿಷನ್ ತಗೊಂಡ್ಬಿಟ್ಟವ್ರು ಇಲ್ಲಿ. ನಾವು ನಿಮ್ಗೆ ಇಷ್ಟೊಂದು ದುಡ್ಡು ತಂದು ಸುರಿಬೇಕಾ ಅಂತ. ಏನ್ ಕಮಿಷನ್ ನೀವೇ ಬಿಲ್ ಕೊಟ್ಟು ನೀವೇ ತಗೊಳ್ಳೋವಾಗ ಏನ್ ಕಮಿಷನ್ ತಗೊಂತಾರೆ? ಭಟ್ರಿಗೆ ಏನ್ ಗತಿ ಇದೆಯಾ? ಭಟ್ರ ಮನೆಗೆ ಸಿನಿಮಾ ಮಾಡುವಂತ ಹೋಗಿದ್ ನೀವು. ಅವತ್ ನಿಮ್ಗೆ ಗೊತ್ತಿಲ್ವಾ ಭಟ್ರ ಕಮಿಷನ್ ತಗೊಂತಾರೆ ಅಂತ ಅನೌನ್ಸ್ ಮಾಡ್ಬೇಕಾಗಿತ್ತು ನೀವಂಗಿದ್ರೆ? ಯಾರು ಸರ್ ಹೇಳಿದ್ರು ಗುರುಗಳೇ? ಯಾರು ಹೇಳಿದ್ರು? ಆಯ್ತಾ? ನೀವು ಗುರುಗಳೇ ಅಂತ ರಾತ್ರಿ ನೀವ್ ಹೇಳಿದಿರಾ. ಅರ್ಥ ಆಯ್ತಾ? ನಾನು ಹೇಳಿಲ್ಲ ಗುರು. ನಾನೇ ಭಟ್ರ ಕಮಿಷನ್ ತಗೋತಾರೆ ಹೇಳಿದ್ರೆ ನನ್ ಬಾಯಿ ಇಲ್ಲೇ ಸೇಲ ಬಿಡ್ಲಿ ಗುರು. ಬಿಡ್ರಿ ರೀ, ಈ ಕತೆ 100 ಕತೆ ಹಳೆ ಕತೆಗಳು ಕೇಳಿದೀವಿ. ಯಾವ ಕಳ್ಳನು ನಾನು ಕಳ್ಳ ಅಂತ ಒಪ್ಕೊಳಕ್ ಇಷ್ಟಪಡಲ್ಲ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ರಾತ್ರಿ ಹೇಳಿದಿರಾ, ತಪ್ಪು ಕೇಳಿ ಅಷ್ಟೇ, ಮುಗ್ದೋಯ್ತು. ಅದಕ್ಕೇನೀಗ? ಅಲ್ಲ ಗುರು, ನಾನೇ ತಪ್ಪು ಕೇಳಂಗೆ. ನಾನೇ ತಪ್ಪು ಮಾಡಿದೀನ ಗುರು ಕೇಳಿಕೆ. ನೋಡ್ರಿ, ನಿಮ್ ಮನಸ್ಸಾಕ್ಷಿನ ಕೇಳಿ ಕರೆಕ್ಟ್ ಆಗಿ ರಾತ್ರಿ ನೀವ್ ಏನ್ ಮಾಡಿ ಏನ್ ಅಂದಿದ್ದೀರಾ ಅಂತ. ನನ್ನ ಮನಸ್ಸಾಗ್ತೀರಾನೆ ನಾನು ಏನು ಮಾಡಿಲ್ಲ. ಅವ್ನು ಯಾವ್ಯಾವ ಬಡ್ಡಿ ಗಿಡ್ಡಿ ಎಲ್ಲ ಹಾಕ್ಬಿಟ್ಟು ರೋಗ ಇಷ್ಟು ದುಡ್ಡನ್ನ 20 ಲಕ್ಷ ರೂಪಾಯಿಗೆ 60 ಲಕ್ಷ ಕಟ್ಟಿದ್ರೆ ನಮ್ಗೆ ಇದು ಕೊಡ್ತೀನಿ ಅಂತ ಹೇಳ ವಿಜಯವ್ರೆ. 60 ಲಕ್ಷ ಕಟ್ಟಬೇಕು ಈ ಪಿಕ್ಚರ್ಗೆ. ದನ ಕಾಯಿ ಪಿಕ್ಚರ್ಗೆ ಹಳೆದೆಲ್ಲ ಬಡ್ಡಿ ಕಟ್ಟಬೇಕು, ಅದು ಪರ್ಚೇಸ್ ಕ್ಯಾಮ್ರಾ ದುಡ್ಡು ಕಟ್ಟಬೇಕು ಎಲ್ಲ ಬರ್ಕೊಂಡ್ ಕುತ್ಕೊಂಡಿದ್ರು. ನಾನು ಅದಕ್ಕೆ ಹೇಳಿದೆ, ಅದಕ್ಕೂ ಇದಕ್ಕೂ ಹೇಳಪ್ಪ ಸಂಬಂಧ ರಾಮಮೂರ್ತಿ ಅವರೇ. ದನ ಕಾಯಿ ಹೇಳಿದ್ರೆ ನಮ್ಗೆ ಅಗ್ರಿಮೆಂಟ್ ಏನ್ ಮಾಡಿದ್ವಿ ಅದ್ರ ಪ್ರಕಾರ ತಗೊಳಪ್ಪ ಅಂತ ಹೇಳಿದೆ ಅವ್ರಿಗೆ. ಹೌದು, ಅದು ನಿಮ್ಮ ಮಾತುಕತೆ. ಅದು ನಮ್ಗೆ ಅವಶ್ಯಕತೆ ಇಲ್ಲ. ಆದ್ರೆ ನೀವು ಕಮಿಷನ್ ತಗೊಂತಾರೆ, ಕ್ಯಾಮ್ರಾಮನ್ ನ ಕಮಿಷನ್ ತಗೊಂತಾರೆ. ಏನ್ ಕ್ಯಾಮ್ರಾಮನ್ ಡೈರೆಕ್ಟರ್ ಗಳೆಲ್ಲ ಕಮಿಷನ್ ಪಿಕ್ಚರ್ ಮಾಡ್ತಾವ್ರ ಇಲ್ಲಿ? ಸರ್ ವಿಜಯವ್ರೆ, ನಾನು ಯಾರಿಗೂ ಯಾವ ಕ್ಯಾಮ್ರಾಮನ್ಗೂ ಕಮಿಷನ್ ತಗೊಂಡವ್ರೆ, ನನ್ನ ದನ ಕಾಯಿ ಕಮಿಷನ್ ತಗೊಂಡವ್ರೆ, ಕೊಟ್ಟವ್ರ ಕಮಿಷನ್ ತಗೊಂಡವ್ರೆ ಅಂತ ನಾನು ಹೇಳಿದ್ರೆ ಸರ್ ನಮ್ಮ ಅಲ್ಲೇ ನಾನೇ ಕತ್ತರಿಸ್ಕೊಬಿಡ್ತೀನಿ ವಿಜಯವ್ರೆ. ಅಯ್ಯೋ ನೀವು ಬಿಡಿ ಈ ಮಾತು ಎಲ್ಲರೂ ಮಾತಾಡ್ತೀವಿ ನಾವು. ಏನು ಬೇಡ, ರಾತ್ರಿ ನೀವು ಅಂದಿದ್ದೀರಾ, ಕ್ಷಮೆ ಕೇಳಿ, ಮುಗಿತು ಅಷ್ಟೇನೆ. ಯಾಕಿಲ್ಲ? ಭಟ್ರ ಹತ್ರ ಹೋಗಿ ಹೇಳಿ ಈ ಮಾತನ್ನ. ಭಟ್ರ ಹತ್ರ ಹೋಗಿ ಹೇಳಿ. ಯಾಕಮ್ಮ ನಿಮ್ಮ ಹತ್ರ ಹೇಳ್ಬೇಡ್ವಾ? ಇಲ್ಲ, ನಾವು ಅಸಹ್ಯ ಮಾಡ್ಬಿಟ್ರಲ್ಲ ಎಲ್ಲಾನು. ನೀವು ಅಂದಿರೋದಕ್ಕೆ ಸಾಕ್ಷಿ ಇದೆ, ರೆಕಾರ್ಡ್ ಇದೆ. ಅದೆಲ್ಲ ಸುಮ್ಮನೆ ಯಾಕೆ ಮರ್ಯಾದೆ ಹೋಗ್ಬೇಕು ಇನ್ನೊಬ್ರದ್ದು? ನಿಮ್ಮದು ಇವತ್ತಿಗೂ ಬೆಲೆ ಇದೆ, ಅದನ್ನ ಉಳಿಸ್ಕೊಂಡು ಹೋಗಿ. ಯಾವ ಟೆಕ್ನಿಷಿಯನ್ ಅನ್ಬೇಡಿ ಹಂಗೆ. ಟೆಕ್ನಿಷಿಯನ್ಸ್ ನಾವು ಕೆಲಸ ಮಾಡೋದು ನೀವು ನಮಗ್ ಕಾಸು ಕೊಡ್ತೀರಾ, ಕೂಲಿ ಕೊಡ್ತೀರಾ. ನಾವು ಕನಕಪುರ ಶ್ರೀನಿವಾಸ್ ಅವ್ರಿಗೆ ನಂಬಿದ್ದಾರೆ ಅಂತ ಹೇಳ್ತಿ, ಯಾವ ಇರೋದಾರ ಹಿಂಗ್ ನಂಬಿದ್ದಾರೆ ಅಂತ ಒಬ್ರು ಕೈ ಹೇಳ್ಸಿ ಗುರು. ಶಿವರಾಜ್ ಕುಮಾರ್ ರಾಜ್ಕುಮಾರ್ ಮಗ ಪಿಕ್ಚರ್ 5 ಪಿಕ್ಚರ್ ಮಾಡಿದ್ರೆ. ಸರಿ, 5 ಪಿಕ್ಚರ್ ನೀವು ಮಾಡೋವಾಗ ಭಟ್ರು ಕಮಿಷನ್ ತಗೊಂತಾರೋ ಇಲ್ವೋ ಅಂತ ಮೊದ್ಲೇ ಹೇಳ್ಬೇಕಾಗಿತ್ತು ನೀವು. ದನಕಾಯಿನು ರಿಲೀಸ್ ಅನೌನ್ಸ್ ಮಾಡಿದಾಗ್ಲೇ ಭಟ್ರು ಕಮಿಷನ್ ಏಜೆಂಟ್ ಅಂತ. ಇವತ್ತು ಯಾಕೆ ಹೇಳ್ತೀರಾ ಕಮಿಷನ್ ಏಜೆಂಟ್ ಅಂತ? ಅದ್ರ ಪದದ ಅರ್ಥ ಗೊತ್ತಾಗಿದೆ. ನಾನು ಯಾಕೆ ಸರ್ ಕಮಿಷನ್ ಏಜೆಂಟ್ ಅಂತ ಹೇಳ? ನಮ್ಮ ಬಾಯಿ ಹುಳ ಬಿದ್ದೋಗಿ ಸರ್. ನಮ್ ಇವಾಗ ಇದಾಗ್ಬಿಡಿ ವಿಜಯ್ ಅವ್ರೆ. ಬಿಡಿ ಸುಮ್ನೆ ಮಾತಾಡ್ಬೇಡಿ. ದಯವಿಟ್ಟು ಭಟ್ರ ಲೈನಿಗೆ ತಗೊಂಡು ಅದೇನ್ ಕೇಳ್ಬಿಟ್ಟು ಬಿಡಿ. ಹೆಣ್ ಮಾಡಿ ಇದನ್ನ. ಅದೇ ನಾನು ಹೆಂಗ ನೀನ್ ಮಾಡ್ಬೇಕು? ಒಬ್ಬ ನಿರ್ಮಾಪಕದ ಮೇಲೆ ಈ ತರ ಕೆಟ್ಟ ವಸ್ತುಗಳು ಅಷ್ಟು ಒಳ್ಳೆಯದಲ್ಲ ವಿಜಯ. ಅಲ್ಲಲ್ಲ ಅಣ್ಣ, ನೀನು ಅಷ್ಟೇ. ನಾನೇನ್ ನಿನ್ ವಿಷಯಕ್ಕೆ ಬಂದಿಲ್ಲ, ನೀನು ನನ್ ವಿಷಯಕ್ಕೆ ಬಂದಿಲ್ಲ. ನಾನು ಹೇಳೋದು ಭಟ್ರು ನಾವ್ ಯಾರು ಬಿಟ್ಕೊಡಲ್ಲ. 1 ನಿಮಿಷ ಆಯ್ತಾ? ಅಪ್ಪ ನೀವು ನಾವು ಭಟ್ರು ಬಿಟ್ಕೊಡಲ್ಲ. ಅವರು ಮತ್ತೆ ಒಳ್ಳೆ ಹೆಸರು ಮಾಡಿರೋ ಅಂತ ಕರ್ನಾಟಕಕ್ಕೆ ನಮ್ಮ ಒಂದು ಕಲೆಕ್ಷನ್ ತಂದಿರೋ ಅಂತ ಮೊದಲನೇ ಪ್ಲೇಯರ್ ನಮ್ಮ ಯೋಗರಾಜ್ ಭಟ್ ಸರ್. ಬಿಡಿ ಅದನ್ನ ಕೆಲಸ ಮಾಡಿ. ನೀವು ಸತ್ಯ ಆದ್ರೆ ಕ್ಷಮೆ ಕೇಳಿ. ಶ್ರೀನಿವಾಸ್ ಅವರೇ, ಇಷ್ಟೆಲ್ಲ ಬೇಡ. ಇವಾಗ ತಾವು ಮಾತಾಡಿದ್ರೋ ಬಿಟ್ರೋ ಗೊತ್ತಿಲ್ಲ, ನೀವೇ ಒಂದ್ ಕೈ ದೊಡ್ಡವ್ರಾಗ್ಬಿಡ್ತೀರಿ. ಕ್ಷಮೆ ಕೇಳ್ಬಿಡಿ, ಮುಗ್ದೋಯ್ತು. ಯಾಕಂದ್ರೆ ಸಿನಿಮಾ ರಿಲೀಸ್ ಆಗ್ಬೇಕು. ದೊಡ್ಡ ನನ್ಗೆ 57 ವರ್ಷ. ನನಗೆ ಅವ್ರಿಗಿಂತ ನಾನು 10 ವರ್ಷ ದೊಡ್ಡವನು. ಅವರು ನಮ್ಗಿಂತ ಚಿಕ್ಕವರು. ಅಲ್ಲ ಮೇಡಮ್, ನಾನೇ ಕ್ಷಮೆ ಕೇಳ್ಬೇಕು ಹೇಳಿ. ಅಲ್ಲ, ಇವಾಗ ತಾವು ತಪ್ಪೇ ಮಾಡಿದ್ರು ನಾನು ಕ್ಷಮೆ ಕೇಳ್ತೀನಿ ಅಂತ ಕ್ಷಮೆ ಕೇಳ್ಬೇಕು.
ಸರಿ, ಆ ಹಂಗಿದ್ರೆ ತಾವು ಕ್ಷಮೆ ರಾಮಮೂರ್ತಿ ಕೇಳಲ್ವಾ? ಅದೇನೋ ಕ್ಲಾರಿಫೈ ಮಾಡಿ, ರಾಮಮೂರ್ತಿ ಅವ್ರಿಗೆ ಕನೆಕ್ಟ್ ಮಾಡ್ಕೊಡಿ, ಅವ್ರ ನಂಬರ್ ಕೊಡಿ, ಮಾತಾಡ್ಲಿ ರಾಮಮೂರ್ತಿ ಅವ್ರು. ಓಕೆ ಶ್ರೀನಿವಾಸ್ ಅವರೇ, ತಾವು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ದುನಿಯಾ ವಿಜಯ್ ಮತ್ತು ಎದೆ ಮುಟ್ಕೊಂಡು ಹೇಳ್ತೀನಿ ಮೇಡಮ್. ಆದ್ರೆ ಏನ್ ಗೊತ್ತಾ, ತಾವು ವಯಸ್ಸಿನಲ್ಲಿ ದೊಡ್ಡವರಿದ್ದೀರಿ, ಸ್ವಭಾವತಃ ಕೂಡ ತಾವು ದೊಡ್ಡವರಾಗ್ಬಿಡ್ತೀರಿ. ನಾನೇನು ತಪ್ಪು ಮಾಡದೇ ಇದ್ರು ಕ್ಷಮೆ ಕೇಳ್ತಾ ಇದ್ದೀನಿ, ಓನ್ಲಿ ಬಿಕಾಸ್ ಆಫ್ ನನ್ನ ಸಿನಿಮಾ ಮತ್ತು ನಿಮ್ಮ ಬಾಂಧವ್ಯ ವೃದ್ಧಿ ಆಗ್ಲಿ ಅನ್ನುವಂತ ಕಾರಣಕ್ಕೆ ಅಂತ. ಕ್ಷಮೆ ಕೇಳ್ಬಿಟ್ರೆ ಅಲ್ಲ ಮೇಡಮ್, ನಾನು ಏನೋ ತಪ್ಪನ್ನು ಮಾಡಿದ್ರೆ ನಾನು ಏನೋ ಆ ತರ ಅಲ್ಲ. ಈಗ ವಿಜಯ್ ಹೇಳ್ತಾ ಇದ್ರು ಶುಕ್ರವಾರ ತನ್ನ ಪಾಡಿಗೆ ತನ್ನ ಸಿನಿಮಾ ರಿಲೀಸ್ ಆಗುತ್ತೆ, ಆಮೇಲೆ ನಮಗೂ ಅದಕ್ಕೂ ಸಂಬಂಧ ಇರಲ್ಲ ಅಷ್ಟೇ ಅಂತ. ಇದಿಷ್ಟು ಕೂಡ ನಟ ದುನಿಯಾ ವಿಜಯ್ ಮತ್ತು ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಅವರ ನಡುವೆ ನಡೆದಂತಹ ಮಾತಿನ ವರಸೆ. ಅದು ದೂರವಾಣಿ ಮುಖಾಂತರ ಪಬ್ಲಿಕ್ ಟಿವಿಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ಕಾವೇರಿ ನದಿ ನೀರು ವಿವಾದ ಸಂಬಂಧ ಇದೇ ಮೊದಲ ಬಾರಿಗೆ ಕರ್ನಾಟಕದ ವಾದವನ್ನು ಸುಪ್ರೀಂ ಕೋರ್ಟ್ ಕೇಳಿಸಿಕೊಂಡಂತಿದೆ. ಈ ಮೂಲಕ ದಸರಾ ಗಿಫ್ಟ್ ಸಿಕ್ಕಿದೆ ಅಂತ ಜನ ಅಂತಿದ್ದಾರೆ. ನಟಿ ರಾಧಿಕಾ ಕುಮಾರಸ್ವಾಮಿ ಮರುಮದುವೆ ಕುರಿತು ವದಂತಿ ಸಂಬಂಧಪಟ್ಟಂತೆ ಮರುಮದುವೆ ವದಂತಿಯನ್ನ ನಟಿ ರಾಧಿಕಾ ಕುಮಾರಸ್ವಾಮಿ ತಳ್ಳಿ ಹಾಕಿದ್ದಾರೆ. ಯಾರೋ ಕಿಡಿಗೇಡಿಗಳು ನನ್ನ ವಿರುದ್ಧ ಅಪಪ್ರಚಾರ ನಡೆಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ನಾನು ಮತ್ತೊಂದು ಮದುವೆಯಾಗಿಲ್ಲ ಎಂದು ಸ್ಪಷ್ಟನೆಯನ್ನ ರಾಧಿಕಾ ಕುಮಾರಸ್ವಾಮಿ ನೀಡಿದ್ದಾರೆ. ಫೇಸ್ಬುಕ್ನಲ್ಲಿ ಹರಿದಾಡ್ತಿರೋ ಫೋಟೋಗಳು ವರ್ಷದ ಹಿಂದಿನದ್ದು ಎಂದು ರಾಧಿಕಾ ಕುಮಾರಸ್ವಾಮಿ ತಿಳಿಸಿದ್ದಾರೆ.